ಎಲ್ಲರಿಗೂ ನಮಸ್ಕಾರ. ನನ್ನ ಪಾರ್ಟ್ 2 ವ್ಲಾಗ್ಗೆ ಸ್ವಾಗತ. ಸೊ ಇವಾಗ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಎಲ್ಲ ಮೇಲ್ಗಡೆ ಎಲ್ಲ ಡಸ್ಟ್ ತೆಗಿತಾ ಇದ್ದೀನಿ. ಅಷ್ಟೊಂದೇನು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ನಾವು ತೊಗೊಂಡಿಲ್ಲ, ಯಾಕಂತಂದರೆ ಇದು ಬಾಡಿಗೆ ಮನೆ. ನಾವು ಓನ್ ಹೌಸು ಮನೇಲಿದೆ, ಊರಲ್ಲಿದೆ, ಅಲ್ಲೆಲ್ಲ ಇದೆ. ಸೊ ಇಲ್ಲಿಗೆ ಏನು ಬೇಕಾಗುತ್ತೋ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಗ್ಯಾಸ್ ಎಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅಂದರೆ ನನಗೆ ವೀಡಿಯೋ ಮಾಡ್ಕೊತಾ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆದರೂ ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ ನನ್ನ ವೀಡಿಯೋಸ್ಗೆ ಅಷ್ಟೊಂದು ವ್ಯೂಸ್ ಕೂಡ ಬರೋದಿಲ್ಲ, ಆದರೂ ನಾನು ಪ್ರಯತ್ನ ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಆ ಪಾಪು ಅವಾಗವಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ, ಅಂದರೆ ನೀರು ತೊಗೊಂಬರೋದು ಈ ಥರ ಅವಳ ಜೊತೆ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದೇನೆಂದರೆ ಅಷ್ಟೊಂದು ಜಿರಳೆಗಳು ಇಲ್ಲ ಮನೇಲಿ, ಯಾಕೆ ಅಂತ ಗೊತ್ತಿಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೊತಾರೆ, ಬಟ್ ಆರ್ಗನೈಸ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ. ಅಂದರೆ ಕಾಲು ನೋವು ಆ ಥರ ಇರೋದ್ರಿಂದ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಅಷ್ಟೊಂದು ವೀಡಿಯೋ ನನಗೆ ಮಾಡೋಕ್ಕೆ ಬರಲ್ಲ ಅಂತ ನನಗೆ ಗೊತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದ್ದೀನಿ. ಆದರೂ ನಾನು ವೀಡಿಯೋ ಹಾಕೋದನ್ನ ಬಿಡ್ತಾ ಇಲ್ಲ. ಸೊ ಎಲ್ಲ ತರಕಾರಿಗಳಾಗಲಿ ಎಲ್ಲ ಆಗಲಿ ಆರ್ಗನೈಸಾಗಿ ಇಡ್ತಾ ಇದ್ದೀನಿ. ಫ್ರಿಜ್ಜು ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ, ಬಟ್ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಆ ಪಾಪಗೂ ವೀಡಿಯೋ ಕೂಡ ಇಡ್ಕೊಳಕ್ಕೆ ಬರ್ತಾ ಇಲ್ಲ. ಅವಳು ಆಫ್ ಮಾಡಿಬಿಡ್ತಾಳೆ ಒಂದು ಸಲ ಆನ್ ಮಾಡಿಬಿಡ್ತಾಳೆ. ಫೈನಲ್ ಆಗಿ ಈ ಥರ ಲುಕ್ ಇದೆ. ಸೊ ನಾನು ಲಾಸ್ಟಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟೆ. ಇನ್ನೊಂದೇನೆಂದರೆ ಮನಿ ಪ್ಲ್ಯಾಂಟ್ ಇಟ್ಟರೆ ಮನೇಲಿ ಒಳ್ಳೆಯದು ಅಂತಾರೆ. ಆ್ಯಕ್ಚುಲಿ ತುಂಬ ಇದೆ, ಮನೆ ಒಳಗಡೆ ಇಟ್ಟಿರಲಿಲ್ಲ. ಸೊ ಒಂದು ವಾಟರ್ ಬಾಟ್ಲಿತ್ತು, ಅದನ್ನು ರೀಯೂಸ್ ಮಾಡಿಕೊಂಡು ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.